ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ತುಂಬಾನೇ ಸ್ಪೆಷಲ್. ಏನಕ್ಕೆ ಅಂತಂದರೆ, ನಾವು ಯಾವಾಗಲೂ ತೆರೆ ಮೇಲೆ ಬರೋ ತಾರೆಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತು ಅದೇ ರೀತಿ ತೆರೆ ಹಿಂದಿನ ತಾರೆಯನ್ನು ಸೆಲೆಬ್ರೇಟ್ ಮಾಡೋಣ. ಇವರು ನಿರ್ಮಾಪಕ, ನಿರ್ದೇಶಕ, ಸಾಹಿತಿ ಹಾಗೂ ಆಯುರ್ವೇದಿಕ್ ವೈದ್ಯರು. ಇವರು ಸುಮಾರು 3000ಕ್ಕೂ ಹೆಚ್ಚು ಹಾಡುಗಳನ್ನು ಬರೆದಿದ್ದಾರೆ ಹಾಗೂ 100ಕ್ಕೂ ಹೆಚ್ಚು ಧಾರಾವಾಹಿ ಶೀರ್ಷಿಕೆ ಗೀತೆಗಳನ್ನು ಬರೆದಿದ್ದಾರೆ ಹಾಗೂ ನಾಟಕಗಳನ್ನು ಕೂಡ ಬರೆದಿದ್ದಾರೆ. ಇವರು ತೆರೆ ಹಿಂದೆ ಅಲ್ಲದೆ ತೆರೆ ಮೇಲೂ ಕೂಡ ಮಿಂಚಿದ್ದಾರೆ. ಇವರನ್ನು ನಮ್ಮ ಚಂದನವನದಲ್ಲಿ ಕವಿರತ್ನ ಕಾಳಿದಾಸ ಅಂತಲೇ ಕರೀತಾರೆ. ನನಗೆ ಗೊತ್ತು, ನಿಮಗಿವಾಗ ಆಲ್ರೆಡಿ ಅವ್ರು ಯಾರು ಅಂತ ಗೊತ್ತಾಗಿದೆ. ಹೌದು, ಅವರೇ ನಮ್ಮ ನೆಚ್ಚಿನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಸರ್, ಫಸ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಸರ್, ನಿಮ್ಮೂರು ಇಜ್ಲಘಟ್ಟ ಅಂತ ಕೇಳ್ಪಟ್ವಿ. ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಸರ್ ಊರಲ್ಲಿ? ನಾನು ಹುಟ್ಟಿದ್ದು ಇಜ್ಜಲಘಟ್ಟ. ನಮ್ಮ ತಾಯಿ ಮನೆ ಅದು, ನಮ್ಮ ಅಜ್ಜಿ ಮನೆ. ನನ್ನ ತಂದೆ ಮನೆ ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ, ಹೌದು. ಅವರು ಅಲ್ಲಿಗೆ ದೊಡ್ಡಬಳ್ಳಾಪುರಕ್ಕೆ ವಲಸೆ ಬಂದಿದ್ದವರು. ಎಲ್ಲಿಂದ ಅಂದರೆ ಪಾವಗಡದಿಂದ. ಪಾವಗಡದ ಹತ್ರ ಒಂದು ಹಳ್ಳಿ ಇದೆ, ನಿಡಗಲ್ ಅಂತ ಬೆಟ್ಟ ಇದೆ. ಅಲ್ಲಿಂದ ವಲಸೆ ಬಂದಿದ್ದವರು. ಎಲ್ಲ ಮನೆ ಡಿವೈಡ್ ಆಗಿ ಎಲ್ಲ ಬಂದಿದ್ದವರು. ನಮ್ಮ ತಾಯಿ ಮನೇಲಿ ನಾನು ಫಸ್ಟ್ ಮೊದಲನೇ ಮಗ ಹಂಗಿರುತ್ತಲ್ಲ. ಇಜ್ಜಲಘಟ್ಟ ಹುಟ್ಟಿದ್ದು. ನನ್ನ ಬಹುತೇಕ ಬಾಲ್ಯದ ಒಡನಾಟ, ಆಲ್ಮೋಸ್ಟ್ ಹೆಚ್ಚು ಒಡನಾಟ ಇಜ್ಜಲಘಟ್ಟದ ಜೊತೆನೆ. ದೊಡ್ಡಬಳ್ಳಾಪುರದಲ್ಲಿ ಇದ್ರೂ ಕೂಡ ಅಲ್ಲಿ 1ನೇ ಕ್ಲಾಸು 2ನೇ ಕ್ಲಾಸು ಅರ್ಧ ಓದಿದೆ ಅಷ್ಟೇ. ಆಮೇಲೆ ಬೆಂಗಳೂರಿಗೆ ಬಂದ್ಬಿಟ್ವಿ. ಬಟ್ ಅಷ್ಟರಲ್ಲಿ ನಾನು ಇಜ್ಜಲಘಟ್ಟದಲ್ಲೇ ನಂದು ಅದಾದ್ಮೇಲೆ ನಾವು SLC ವರ್ಗು ಓಡಾಟ ಎಲ್ಲ. ರಜೆ ಅಂದ್ರೆ ಭಾನುವಾರ ಅಂದ್ರೆ ಓಡೋಗ್ತಾ ಇದ್ವಿ ಇಜ್ಜಲಘಟ್ಟಕ್ಕೆ. ಅಲ್ಲಿ ನಮ್ಮ ಅಜ್ಜಿ ಮನೆ ಇತ್ತು, ನಮ್ಮ ಒಂದು ಫ್ಯಾಮಿಲಿ ಅಲ್ಲಿ ಕೂಡ. ಹಂಗಾಗಿ ಆ ಹಳ್ಳಿ, ಆ ವಾತಾವರಣ, ಅಲ್ಲೇ ಹೆಚ್ಚು ಅಟ್ಯಾಚ್ಮೆಂಟ್. ಅದು ಅಂದ್ರೆ ದೊಡ್ಡಬಳ್ಳಾಪುರ ಅಂದ್ರೆ ಸ್ವಲ್ಪ ಸಿಟಿ ಫೀಲ್ ಬರುತ್ತೆ. ಪಕ್ಕನೇ ಅಲ್ಲ, ಸಿಟಿ ಫೀಲ್ ಬರುತ್ತೆ. ಅದೊಂದು ಅದೃಷ್ಟ. 2 ತರದ ಲೈಫು ನೋಡಿದ್ದೀನಿ. ಹೌದು ಹೌದು, ಅವಾಗ್ಲೇನೆ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ರಿ. ಆ ಹಳ್ಳಿಗಾಡಿನ ಬದುಕು ಅದು ಎಂತ ಹಳ್ಳಿ ಅಂದ್ರೆ, ನನಗೆ ಬುದ್ಧಿ ಬರೋವರೆಗೂ ಇಲ್ಲ ಕರೆಂಟ್ ಇಲ್ಲ, ಟಾರ್ ಇಲ್ಲ. ಬುದ್ಧಿ ಬಂದ್ಮೇಲೂ ಇಲ್ಲ. ಆಮೇಲೆ ಆಗಿತ್ತು 95-94 ಮೇಲೇನೆ ಅಲ್ಲಿ ಟಾರು, ರಸ್ತೆ, ಕರೆಂಟು ಇದೆಲ್ಲ ಆಗಿತ್ತು. ಅಲ್ಲಿವರೆಗೂ ಇಲ್ಲ. ಅಂದ್ರೆ ನೀವು ಟೋಟಲ್ ಆಗಿ ಪೂರ್ತಿ ಅವಾಗಿನ ಕಾಲದ ಹಳ್ಳಿದು ಫೀಲ್ ಮಾಡಿದಿರಾ? ಇಲ್ಲಿ ಅಪ್ಪನ ಮನೆಗೆ ಬಂದ್ರೆ ಸ್ವಲ್ಪ ಸಿಟಿ ಫೀಲ್ ಕೂಡ ಇದೆ. 75 ಕಿಡ್ಸ್, 75. ಹೌದು ಹೌದು. ಆ ವಯಸ್ಸಿನ ಎಲ್ಲರಿಗೂ 2 ಆ್ಯಂಗಲ್ ನೋಡಕ್ ಸಿಗುತ್ತೆ. ಹೌದು. 5 ಪೈಸಕ್ಕೆ ನಾವು ಬರ್ಫಿ ತಗೋತಾ ಇದ್ವಿ. ಅದನ್ನು ನಾವು ಎಲ್ಲಾದ್ರೂ ಯಾರು ನೆಂಟರ ಮನೆಗೆ ಬಂದ್ರೆ 5 ಪೈಸಾ 10 ಪೈಸಾ ಕೊಟ್ಬಿಟ್ಟು ಹೋಗೋರು. ಈಗ 500 ರೂಪಾಯಿ ಕೊಟ್ರೆ ಯಾಕೆ ಇನ್ನೊಂದು ನೋಟ್ ಕೊಡ್ಬೇಕಿತ್ತಲ್ಲ, ಬರೀ 500 ಕೊಟ್ರು. ಮಕ್ಕಳು ಪಾಕೆಟ್ ಮನಿ ಕೇಳೋದೆ ಈಗ 5K ಕೊಡಿ, 10K ಕೊಡಿ ಅಂತ. ಆಗ 5 ಪೈಸೆ 10 ಪೈಸೆನೇ ಪಾಕೆಟ್ ಮನಿ. ಆ ಡಿಫ್ರೆನ್ಸ್ನ ನಾವೆಲ್ಲ ಆ್ಯಂಗಲಲ್ಲೂ ನೋಡಿದ್ರಿ. ಹೌದು ಹೌದು ಹೌದು. ಲೈಫು ಮತ್ತೆ ಅವಾಗ ಎಕ್ಸ್ಪೆಕ್ಟೇಷನ್ಸೇ ಇರ್ತಿರ್ಲಿಲ್ಲ ಸರ್? ಏನಿಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಬೋರ್ ಅನ್ನೋದು ಗೊತ್ತಿಲ್ಲ. ಹೌದು. ಆಮೇಲೆ ಯಾವುದ್ರ ಮೇಲೂ ಡಿಪೆಂಡೆಂಟ್ ಆಗಿರಲಿಲ್ಲ ನಾವು. ಮೊಬೈಲ್ ಬೇಕು, TV ಬೇಕು, ಇನ್ನೊಂದು ಬೇಕು, ಯಾವುದೇ ಗ್ಯಾಡ್ಜೆಟ್ಸ್ ಮೇಲಾಗಲಿ ಯಾವುದ್ರ ಮೇಲೂ ಡಿಪೆಂಡೆಂಟ್ ಅಲ್ಲ ನಾವು. ನೇಚರ್ ಜೊತೆನೇ ಇದ್ದಿದ್ದು. ನೇಚರೇ. ನಾವೆಲ್ಲ ಮೈದಾನದಲ್ಲಿ ಆಟ ಆಡ್ತಿದ್ವಿ, ಈಗ ಮೊಬೈಲಲ್ಲಿ ಆಟ ಆಡ್ತಾ ಇದ್ದಾರೆ ಹುಡುಗರು. ಹೌದು ಹೌದು ಸರ್. ತುಂಬ ಮೆಮೊರಬಲ್ ಮೂಮೆಂಟ್ಸ್ ಅಂದರೆ ಏನಿದೆ ಸರ್ ಚೈಲ್ಡ್ಹುಡ್ಡಲ್ಲಿ? 2 ಊರಲ್ಲಿ. ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು, ಇಜ್ಜಲಘಟ್ಟ. ನಾಗಮಂಗಲದಿಂದ ಒಂದು 8 ಕಿಲೋಮೀಟ್ರು ಬ್ರಹ್ಮದೇವರ ಹಳ್ಳಿ ಅಂತ ಮೇನ್ ರೋಡಲ್ಲಿ, ಮೇಲ್ಕೋಟೆಗೆ ಹೋಗ್ತೀವಲ್ಲ ಆ ರೋಡಲ್ಲಿದೆ. ಅಲ್ಲಿಂದ 1 ಕಿಲೋಮೀಟ್ರು ಒಳಗಡೆಗೆ ಗದ್ದೆ, ಹೊಲ, ಒಂದು ಕಲ್ಯಾಣಿ, ಹಳೇದೊಂದು ಬಾವಿ ಮತ್ತು ಒಂದು ಹಳ್ಳ, ಇಷ್ಟು ಇತ್ತು. ಇದನ್ನೆಲ್ಲ ದಾಟ್ಕೊಂಡು ಹೋದ್ರೆ ನಮ್ಮೂರು ಹಳ್ಳಿ. ಸೊ ಹೋಗ್ಬೇಕಾದ್ರೆ ಮೈನ್ ರೋಡಲ್ಲಿ ಬಸ್ ಇಳಿದ್ರೆ, ಬಸ್ಸು ಬೆಳಗ್ಗೆ ಯಾವುದು ಗೌರ್ಮೆಂಟ್ ಬಸ್ ಆಗಲಿ ಪ್ರೈವೇಟ್ ಬಸ್ ಆಗಲಿ
ಬೆಳಗ್ಗೆ 5 ಗಂಟೆ 6 ಗಂಟೆ ನಮ್ಮ ಮನೇಲೆಲ್ಲ ಹೊರಡಿಸ್ತಿದ್ರಲ್ಲ, ನಮ್ಮಮ್ಮ ಎಲ್ಲ ರೆಡಿ ಮಾಡಿ 5:30 6 ಗಂಟೆಗೆ ಬಸ್ ಹತ್ತಿದ್ರೆ ಸಾಯಂಕಾಲ 5-6 ಗಂಟೆಗೆ ಹೋಗ್ತಿದ್ವಿ. ಈಗ 2 ಅವರ್ಸ್ಗೆ ಹೋಗ್ಬಿಡ್ತೀನಿ ಹೌದು ಕಾರಲ್ಲಿ. ಆಗ ಸಂಜೆವರೆಗೂ ಹೋಗ್ತಿದ್ವಿ ನಿಧಾನವಾಗಿ, ಒಂದೊಂದು ಸ್ಟಾಪು. ಅದು ಹೋಗೋದಕ್ಕೆ 100 ಸಲ ವಾಮಿಟ್ ಆಗ್ತಿತ್ತು. ಆ ಟೆಸ್ಟು 5 ಎಲ್ಲ ಅದೊಂಥರ ನೆನಪುಗಳು ಚಂದ. ಸ್ಟಾಪ್ಗೂ ಯಾರೋ ತರಕಾರಿ ಇನ್ನೊಂದು ಮೆಟೀರಿಯಲ್ ತರ್ತಿರ್ತಾರೆ, ಹತ್ತಿರ್ತಾರೆ, ಇಳಿತಿರ್ತಾರೆ. ಅದೆಲ್ಲ ಭಾಳ ಇವಾಗ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅದನ್ನೆಲ್ಲ. ಮೈನ್ ರೋಡಿಂದ ಇಳಿದ ಮೇಲೆ ವಾಕ್ ಮಾಡ್ಕೊಂಡು ಹೋಗ್ಬೇಕು ಈ ಹೊಲದಲ್ಲಿ. ಪೆಟಾರಿ ಗಿಟಾರಿ ಅಂತ ತೊಗೊಂಡೋಗಿದ್ದು, ಸೂಟ್ ಕೇಸು, ಬ್ಯಾಗು ಇದನ್ನ ಹೊತ್ಕೊಂಡು ನಡ್ಕೊಂಡು ಹೋಗ್ಬೇಕು. ಆ ಹೊಲ ದಾಟದ್ಮೇಲೆ ಒಂದು ಕಲ್ಯಾಣಿ, ಆ ಕಲ್ಯಾಣಿ ಬಳಸ್ಕೊಂಡು ಹೋಗ್ಬೇಕು. ಮತ್ತೊಂದು ಬಾವಿ ಬಳಸ್ಕೊಂಡು ಹೋಗ್ಬೇಕು. ಆಮೇಲೆ ಒಂದು ಹಳ್ಳ, ಪೂರ್ತಿ ಹಳ್ಳ ಇಳಿದು ಮತ್ತೆ ಹತ್ತಿ ಅಲ್ಲೊಂದು ಹುಣಸೆ ಮರ ಇತ್ತು. ಆ ಮರ ಬಂದ್ರೆ ನಮ್ಮ ಊರಿಗೆ ಬಂದ್ವಿ ಅಂತ ಅರ್ಥ. ಸೊ ಅಲ್ಲಿಂದ ರಸ್ತೆ. ದೇವಸ್ಥಾನದ ಗೋಪುರಕ್ಕೆ ಒಂದು 0 ಕ್ಯಾಂಡಲ್ ಬಲ್ಬ್ ಅಂತಾರಲ್ಲ, ಅದೊಂದು ಬಂತು ಅಷ್ಟೇ. ಅಲ್ಲಲ್ಲಿ ಸ್ಟ್ರೀಟ್ ಲೈಟು ಇಲ್ಲ, ಏನಿಲ್ಲ, ಅದೊಂದು ಬೆಳಕು. ಪೆಟ್ರೋಮ್ಯಾಕ್ಸ್ನ ಚಾವಡಿಗೆ ಕಟ್ಕೊಂಡು ಪ್ರತಿ ಶುಕ್ರವಾರ ಹುಣ್ಣಿಮೆ ರಾತ್ರಿಲಿ ಜನಪದ ನೃತ್ಯ ನಡೀತಿತ್ತು. ಎಲ್ಲ ರೈತರು ಎಲ್ಲ ಸೇರ್ಕೊಂಡು ಕೋಲಾಟ ಆಡ್ತಿದ್ರು, ಹಾಡುಗಳಾಡ್ತಿದ್ರು. ಆಮೇಲೆ ನಮ್ಮ ಅಜ್ಜಿ ಪುಟ್ಟಮ್ಮ ಅಂತ ಇವತ್ತು ಅಲ್ಲೆಲ್ಲ ಸುತ್ತಮುತ್ತಲ ಹಳ್ಳಿಲಿ ಹಳಬರಿಗೆಲ್ಲ ಗೊತ್ತಿರೋಂಥ ಹೆಸರು, ಬಳೆ ಪುಟ್ಟಮ್ಮ ಅಂತ. ಅವರು ಬಳೆ ಹಾಕ್ತಿದ್ರು. ಪ್ರತಿ ಮದುವೆಗೆ, ಶಾಸ್ತ್ರಕ್ಕೆ, ಪ್ರತಿಗೆ ಅವ್ರನ್ನ ಕರೀತಿದ್ರು. ಬಹಳ ಫೇಮಸ್ ಇದ್ರು. ಸೊ ಬಳೆ ಹಾಕ್ತಿದ್ರು. ಅವ್ರ ಜೊತೆ ಮಲ್ಹಾರ, ಒಂದು ಮಂಕ್ರಿಯಲ್ಲಿ ಮಲ್ಹಾರಗಳನ್ನ ಒತ್ಕೊಂಡು ನಡ್ಕೊಂಡು ಹೋಗೋದು. ಅಲ್ಲಿಂದ ಇನ್ನೂ ಎಲ್ಲ ಗುಡ್ಡ ಇದನ್ನೆಲ್ಲ ಹತ್ತಿ ಇಳಿದು ಹಳ್ಳ, ಹೊಲ, ಗದ್ದೆ ಇದನ್ನೆಲ್ಲ ದಾಟ್ಕೊಂಡು ಇನ್ನೊಂದು ಹಳ್ಳಿಗೆ ಹೋಗೋದು. ಹಂಗಿರ್ತಿತ್ತು. ನಾನು ಅವ್ರ ಜೊತೆ ಎಲ್ಲ ಹೋಗಿದ್ದೀನಿ. ಎಲ್ಲದಕ್ಕೂ ನಡ್ಕೊಂಡೇ ಹೋಗ್ಬೇಕಿತ್ತು, ಎಲ್ಲ ನಡ್ಕೊಂಡೇ ಹೋಗ್ಬೇಕು. ಯಾರೋ ಅಪರೂಪಕ್ಕೆ ಸೈಕಲ್ ತಂದ್ರೆ ಸೈಕಲ್ನ ಹೆಗಲಲ್ಲಿ ಹೊತ್ಕೊಂಡು ದಾಟ್ಕೊಂಡು ನಡ್ಕೊಂಡು ಹೋಗ್ಬೇಕಿತ್ತು. ದಾರಿನೇ ಇಲ್ಲಲ್ಲ, ಸೈಕಲ್ ಒಂದು ಅಲ್ಲೊಂದು ಸ್ಕೂಲು ಈಗಲೂ ಇದೆ. ಆ ಸ್ಕೂಲ್ ನಾನು ಏನು ಮಾಡ್ತಿದ್ರು ಅಂದರೆ ನನ್ನ ಅಲ್ಲಿಗೆ ಸೇರಿಸ್ತಿದ್ರು. ಈ ಮಕ್ಕಳ ಸ್ಕೂಲ್ ಸ್ಟಾರ್ಟ್ ಆದ್ರೂ ನಾವು ವಾಪಸ್ ಬಂದಿಲ್ಲ ಅಂದ್ಕೊಳ್ಳಿ, ಸಮ್ಟೈಮ್ಸ್ ಏನೇನೋ ರೀಸನ್, ಫ್ಯಾಮಿಲಿ ರೀಸನ್ಸಿಂದ ಸ್ವಲ್ಪ ದಿವಸ ಇಲ್ಲೇ ಇರಬೇಕು, ಇನ್ನೊಂದು ವಾರ ಆವಾಗ ನಾನು ಏನು ಮಾಡೋರು, ಸ್ಕೂಲಿಗೆ ಹೋಗಿ ಕಳಿಸ್ಬಿಡೋರು. ಆ ಸ್ಕೂಲಲ್ಲೆಲ್ಲ ಓದ್ತಿದ್ದೆ. ಮೇಷ್ಟ್ರು ಏಕೋಪಾಧ್ಯಾಯ ಶಾಲೆ ಅಂತ ಒಬ್ಬರೇ ಮೇಷ್ಟ್ರು ಎಲ್ಲ ಕ್ಲಾಸ್ಗೂ. ಅಲ್ಲೆಲ್ಲ ಕೂತ್ಕೋತಿದ್ವಿ. ಮೇಷ್ಟ್ರು ದೂರದಲ್ಲಿ ಸೈಕಲಲ್ಲಿ ಬರೋರು. ಅವರು ಎತ್ಕೊಂಡು ಸೈಕಲ್ನ ಹೆಗ್ಲಲ್ಲಿ ಹೊತ್ಕೊಂಡೇ ಬರಬೇಕಿತ್ತು. ಮತ್ತೆ ಅಲ್ಲಿ ಬಂದ್ಮೇಲೆ ತಳ್ಕೊಂಬ, ಯಾಕೆಂದ್ರೆ ಅವ್ರು ಯಾವ್ದೋ ಊರಿಂದ ಬರ್ತಿದ್ರು, ಅಲ್ಲೆಲ್ಲೋ ನಿಲ್ಸಕ್ಕಾಗಲ್ಲ ಮೇನ್ ರೋಡಲ್ಲಿ, ಹಂಗಾಗಿ ತಗೊಂಡೇ ಬರ್ತಿದ್ರು. ಅದೆಲ್ಲ ನೆನಪಿದೆ. ಈ ಥರ ತುಂಬ ನೆನಪುಗಳು. ಇವಾಗ ಇಷ್ಟೆಲ್ಲ ನೀವು ಸರ್ಕಸ್ ಮಾಡ್ಕೊಂಡು ಬರ್ತಿದ್ರಿ, ಸೈಕಲ್ ಎಲ್ಲ ಎತ್ಕೊಂಡೆಲ್ಲ ಬರ್ತಿದ್ರಿ. ಬಟ್ ಇವತ್ತು ನೀವು ಆ ದಾರಿಯಲ್ಲಿ ಹೋದ್ರೆ ಆಲ್ರೆಡಿ ಆಲ್ಮೋಸ್ಟ್ 70% ಏನೂ ಇರಲ್ಲ ಇವಾಗ. ಅದು ಹೊಲಗಳು ಉಳಿಸ್ಕೊಂಡಿದ್ದಾರೆ ಮೈನ್ ರೋಡಲ್ಲಿ, ಅಂದ್ರೆ ಆ ರೋಡಲ್ಲಿ ಮೈನ್ ರೋಡಿಂದ ಒಳಗೆ ಒಂದಷ್ಟು ಹೊಲಗಳಿದೆ. ರಸ್ತೆ ಒಂದಾಗಿದೆ, ಟಾರ್ ರಸ್ತೆ ಆಗಿದೆ, ಕರೆಂಟ್ ಇದೆ. ಆಮೇಲೆ ಅವತ್ತಿನ ಜನಕ್ಕೆ ನೈಟಿನೇ ಗೊತ್ತಿರಲಿಲ್ಲ. ಆಮೇಲೆ ಕುಕ್ಕರು, ಗ್ಯಾಸ್ ಸ್ಟವ್, ಆ ಥರ ತುಂಬ ಇವತ್ತೇನು ಮಾಡ್ರನ್ ಏಜಲ್ಲಿ ಏನೇನಿದೆ ಅವೆಲ್ಲ ಗೊತ್ತಿರಲಿಲ್ಲ. ಮತ್ತು ನೋಡಿ ಸರ್, ಅವಾಗ ಟಿ ವಿ ಇರಲಿಲ್ಲ, ಬಟ್ ಎಲ್ಲರೂ ಕುತ್ಕೊಂಡು ಮಾತಾಡೋರು. ನಮ್ಮನೆಯವರು ನಿಮ್ಮನೆಯವರು ಏನೂ ಇರಲಿಲ್ಲ ಅವಾಗ. ಊರವರೆಲ್ಲರೂ ಕುತ್ಕೊಂಡು ಮಾತಾಡೋರು. ನೀವು ಹೇಳ್ದಂಗೆ ನಾಲೆಜ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋರು. ಬಟ್ ಇವಾಗ ಟಿ ವಿ ಬಂದಮೇಲೆ ಯಾರು ಆಚೆನೇ ಬರಲ್ಲ. ಇವಾಗ ಮನೆ ಮುಂದೆ ಬೆಳದಿಂಗಳಾದ್ರೆ ನಮ್ಮ ಅಜ್ಜಿ ಎಲ್ಲ ಮೊಮ್ಮಕ್ಕಳು ಎಲ್ಲ ನಾವೆಲ್ಲ ಕೂತ್ಕೊಂಡು ಕೈ ತುತ್ತು ತಿನ್ಸೋರು. ಹೌದು, ಇವಾಗ ಅದೆಲ್ಲ ಈಚಿಲ್ ಚಾಪೆ ಮೇಲೆ, ದೊಡ್ಡ ಚಾಪೆ, ಈಚಿಲ್ ಚಾಪೆಲ್ಲಿ ಕೂರಿಸ್ಕೊಂಡು, ಆಮೇಲೆ ಸೋಬಾನೆ ಪದಗಳು ಆಗ್ಬೋದು. ಇದೆಲ್ಲ ನಾವು ಇಜಿಲ್ಗಟ್ಟದ್ದಾದರೆ ದೊಡ್ಡಬಳ್ಳಾಪುರದ ಇನ್ನೊಂಥರ. ನಮ್ಮದು ದೊಡ್ಡಬಳ್ಳಾಪುರ ಟೌನ್ ಬಂದು ಮೇಜರ್ ಆಗಿ ನೇಯ್ಗೆ, ನೇಕಾರ ಹೆಚ್ಚು ಇರುವಂಥ ಪ್ರದೇಶ ದೊಡ್ಡಬಳ್ಳಾಪುರ.
ಇನ್ನು ಟೌನಿಂದ ಹೊರಗೆ ಸುತ್ತ ವ್ಯವಸಾಯ, ಓಕೆ, ಒಕ್ಕಲುತನ ಇದೆ. ಟೌನಲ್ಲಿ ಇದಿದೆ, ನೇಕಾರಿಕೆ ಹೆಚ್ಚಿದೆ. ಅಲ್ಲಿ ಸುತ್ತ ನಾವು ಅದರ ಜೊತೆನೆ ಬೆಳೆದವರು. ನನ್ನ ತಂದೆ ನೇಕಾರರು, ನನ್ನ ಫ್ಯಾಮಿಲಿ ಎಲ್ಲ ನೇಕಾರರು. ಹಾಗಾಗಿ ನನ್ನ ರಿಲೇಟಿವ್ಸು ಎಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಲ್ಲಿ. ಸೊ ಇದು ಒಂದು ಕಡೆ. ಅಲ್ಲಿ ಆಡಿ ಬೆಳೆದಿದ್ದೇ ಒಂಥರ. ನಮಗೆ ಸಿನಿಮಾ, ಥಿಯೇಟ್ರು ಇದೆಲ್ಲ ಗೊತ್ತಾಗಿದೆ ಅಲ್ಲೇ, ದೊಡ್ಡಬಳ್ಳಾಪುರದಲ್ಲಿ. ಸೌಂದರ್ಯ ಮಹಲ್ ಅಂತ ಥಿಯೇಟ್ರ್ ಇದೆ, ಅದು ಬಹಳ ಹಳೆ ಥಿಯೇಟ್ರು. ಆ ಥಿಯೇಟ್ರ್ ಓನರ್ ಬಂದು KCN ಚಂದ್ರು ಅವರು, KCN ಗೌಡ್ರು ಅಂತ. ಬಬ್ಬುರು ವಾಹನ ಎಲ್ಲ ಸಿನಿಮಾ ಮಾಡಿದವರು, KCN ಗೌಡ್ರು ಪ್ರೊಡ್ಯೂಸರು. ಅವ್ರದ್ದು ಥಿಯೇಟ್ರ್ ಅದು. ಆ ಥಿಯೇಟ್ರಲ್ಲಿ ಫಸ್ಟ್ ನಾನು ಸಿನಿಮಾ ನೋಡಿದ್ದು. ಯಾವುದೋ ರಿಲೀಸ್ ಇರಬೇಕು, ಚಂದವಳ್ಳಿಯ ತೋಟ ರಿಲೀಸ್, ಚಂದನದ ಗೊಂಬೆ ಅನಂತ್ನಾಗ್ದು, ಆ ಥರದೊಂದಷ್ಟು ಸಿನಿಮಾಗಳು. ರಾಜ್ ಕಮಲ್ ಅಂತ ಒಂದು ಥಿಯೇಟ್ರ್ ಅದು. ಸೊ ಅವೆಲ್ಲ ನೋಡ್ಕೊಂಡು ಬೆಳೆದವರು. ನಮ್ಗೆ ಅವಾಗ ರಾಜ್ಕುಮಾರು, ಅವಾಗ ಪರಿಚಯ ಆಗಕ್ಕೆ ಶುರು. ವಿಷ್ಣುವರ್ಧನ್ ಯಾರು, ರಾಜ್ಕುಮಾರ್ ಯಾರು. ನಮ್ಮ ಹಳ್ಳಿಲಂತೂ ತೀರಾ ಅದು ಒಳಗಡೆ ಅದು ಸಿನಿಮಾ ನೋಡೋದು ಅನ್ನೋದೇ ಒಂದು ದೊಡ್ಡ ವಿಷಯ. ಬಟ್ ಇಲ್ಲಂದ್ರೆ ಥಿಯೇಟ್ರ್ ಮನೆ ಹತ್ರನೇ ಥಿಯೇಟ್ರ್ಗಳು ಇರ್ತಿದ್ವು, ಹತ್ರನೇ ಊರಲ್ಲಿ, ದೊಡ್ಡಬಳ್ಳಾಪುರ. ಹಂಗಾಗಿ ಆ ಸಿನಿಮಾ ನಂಟು ಅಲ್ಲಿಂದ ಶುರು ಆಯ್ತು ಸಿನಿಮಾ ನೋಡೋದು. ಶಿವರಾತ್ರಿ ಆದ್ರೆ ಟೆಂಟ್ಗೆ ಹೋಗಿ ಬೆಳಗ್ಗೆವರೆಗೂ ಸಿನಿಮಾ ನೋಡೋದು. 2-3 ಸಿನಿಮಾ ಆಗ್ತಿದ್ರು. ಬೆಳಗ್ಗೆ ಒಂದು 7-8 ಗಂಟೆಗೆ ಒಂದು ಸಿನಿಮಾ ಶುರು ಆದ್ರೆ 10-11 ಗಂಟೆಗೆ ಮುಗಿದು 11-12 ಗಂಟೆಗೆ ಇನ್ನೊಂದು ಸಿನಿಮಾ, ಅದಾದ್ಮೇಲೆ 4 ಗಂಟೆಗೆ ಇನ್ನೊಂದು ಸಿನಿಮಾ. ಹಿಂಗಿರ್ತಿತ್ತು. 3 ಸಿನಿಮಾ ನೋಡ್ಕೊಂಡ್ ಬರೋದು. ಟೆಂಟಲ್ಲಿ ನುಗ್ಗೋದಷ್ಟೇ. ಎಷ್ಟು 4 ಕಣಿ ನೆಲ, ₹1 ಚೇರು. ಥಿಯೇಟ್ರಲ್ಲೇ ₹2 ಇದು ಗಾಂಧಿ ಕ್ಲಾಸು, ₹5 ಬಾಲ್ಕನಿ, ಆ ಥರ ಇತ್ತು. ₹3, ₹4 ಏನೋ ಮಿಡ್ಲ್ ಕ್ಲಾಸು, ಹಿಂಗಿರ್ತಿತ್ತು. ಇವಾಗ 100-120 ಹೋಗಿದ್ದಾರೆ. ನಾವು ₹1000 ಇಲ್ಲದೆ ಥಿಯೇಟರ್ಗೆ ಹೋಗಕ್ಕಾಗದೇ ಇಲ್ಲ. ಹೌದು. ಆಕಸ್ಮಿಕ ಸಿನಿಮಾ, ನಾನು ಸುಮ್ಮನೆ ನೀವು ಹೇಳಿದಕ್ಕೆ ನೆನಪಾಯ್ತು ಹೇಳ್ತಾ ಇದ್ದೀನಿ. ಟಿಕೆಟ್ ಬ್ಲ್ಯಾಕಲ್ಲಿ ಮಾಡ್ತಿದ್ರಲ್ಲ, ಬ್ಲ್ಯಾಕ್ ಒಬ್ಬನ ಹತ್ರ ಒಂದು ಟಿಕೆಟ್ ಉಳಿದ್ಬಿಟ್ಟಿತ್ತು. ಜನ ಎಲ್ಲ ಥಿಯೇಟರ್ಗಳು ಇನ್ನು ಸಿಗಲ್ಲ ಬಿಡು ಅಂದ್ಕೊಂಡು ಹೊರಟೋಗಿದ್ರು ಒಂದಷ್ಟು ಜನ. ಮಿಕ್ಕಿದ್ದು ಸಿನಿಮಾ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅವ್ನು ರೋಡಲ್ಲಿ ನಿಂತ್ಕೊಂಡಿದ್ದ, ಗುರು ಬಾಲ್ಕನಿ ಒಂದು ಟಿಕೆಟ್ ಇದೆ ಅಂತ. ನನ್ನ ಹತ್ರ ಇಲ್ಲ, ದುಡ್ಡಿಲ್ಲ, ₹5 ಇದೆ, ₹5 ಇದೆ ಅಂದೆ. ಅದೇ ಕೊಡಿಲ್ಲ ಅಂತ ಇಸ್ಕೊ. ₹5 ಕೊಟ್ಬಿಟ್ಟು ಹೋಗಿದ್ದೀನಿ. ಆ ಥರ ಅಷ್ಟರಲ್ಲೇ ಇರ್ತಿತ್ತು ಲೈಫ್. ದೊಡ್ಡಬಳ್ಳಾಪುರದ ಇನ್ನೊಂಥರ, ಅಲ್ಲಿ ನೀರ್ಬಾವಿ ಅಂತ ಇತ್ತು. ಅದು ಭಾಳ ಇಂಟ್ರೆಸ್ಟಿಂಗ್ ಏನಂದ್ರೆ, ಇವತ್ತು ನಾವು ಯಾವುದೋ ಸಿನಿಮಾದಲ್ಲಿ ನೋಡ್ತೀವಿ, ಇರಾನಿಯನ್ ಸಿನಿಮಾ, ಅಲ್ಲಿ ಹಿಂಗೆ ಒಂದು ಬತ್ತೋಗಿರೋ ಕೆರೆ. ಆ ಕೆರೆ ಪಕ್ಕದಲ್ಲಿ, ಕೆರೆಯಲ್ಲೇ ಅನ್ಕೊಳ್ಳಿ, ದೊಡ್ಡ ಬಾವಿ. ಎಷ್ಟು ದೊಡ್ಡದು ಅಂದರೆ ಒಂದು 100x100 ಥರದ್ದು ದೊಡ್ಡ ಬಾವಿ. ಅದಕ್ಕೇನು ಇದಿಲ್ಲ, ಮೆಟ್ಲು ಗಿಟ್ಲು ಏನಿಲ್ಲ, ಸುಮ್ಮನೆ ತೋಡಿರೋ ಬಾವಿ. ಅಲ್ಲಿ ಸಿಹಿ ನೀರು ಬರುತ್ತೆ. ಆ ಬಾವಿಗೆ ಮೇಲೆ ಒಂದು ವುಡ್ ಪೀಸ್ ಹಾಕಿರ್ತಾರಷ್ಟೇ, ಅಲ್ಲಿ ನಿಂತ್ಕೊಂಡು ನೀರು ಎಳಿಯೋದು. ಆ ಥರದ್ದು ಇದು, ಆ ಥರ ಎಲ್ಲ ಮಾಡ್ತೀವಿ. ಅಲ್ಲಿಂದ ಇಡೀ ಆ ಭಾಗ ದೊಡ್ಡಬಳ್ಳಾಪುರ, ಅರ್ಧ ದೊಡ್ಡಬಳ್ಳಾಪುರಕ್ಕೆ ಅಲ್ಲಿಂದ ನೀರು ಹೊತ್ಕೊಂಡು ಹೋಗ್ತಿದ್ರು ಎಲ್ಲ ಬೆಂದಿಗೆಗಳಲ್ಲಿ ಲೈನು. ಆ ಥರ ಸೀನಿಯರ್ ಬಾವಿ ಅಂತ ಅದೊಂದು ಇದು. ಆಮೇಲೆ ತುಂಬ ನೆನಪುಗಳಂತೂ 100. ಹೌದು. ಓಕೆ ಸರ್, ನೀವು ನೆನಪುಗಳನ್ನ ಮೆಲ್ಕು ಹಾಕೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ಸರ್. ಎಸ್. ಓಕೆ ಸರ್, ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತೆ ಅಂತ ನಮಗೆ ಹೇಳ್ತಾ ಇದ್ರಿ. ಇವಾಗ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ ಸರ್. ವೆಂಕಟರಮಣಪ್ಪ ಅಂತ ನಮ್ಮ ತಂದೆ. ಹೌದು. ನೇಕಾರಿಕೆ ನಮ್ಮದು ಕುಲಕಸುಬು. ನಮ್ಮ 4 ಫಾದರ್ಸು ಪಾವಗಡ ಹತ್ರ ನಿಡಿಗಲ್ ಬೆಟ್ಟ ಅಂತಿದೆ. ಅದು ಒಂದು ಕಾಲಕ್ಕೆ ಪಾಳೆಗಾರಿಕೆ ಇದೆಲ್ಲ ಇದ್ದಂಥ ಪಾಳೆಗಾರ. ಮಧುಗಿರಿ ಅಲ್ಲೆಲ್ಲ ಸ್ವಲ್ಪ ಪಾಳೆಗಾರಿಕೆ ಜಾಸ್ತಿ. ಅದು ಸೊ ಆ ಜಾಗದಲ್ಲಿ ನಮ್ಮ ಅವ್ರಿಗಿಂತ ನಮ್ಮ ಮುತ್ತಾತನ ತಂದೆಗೆ ಸುಮಾರು 1000 ಎಕರೆ ಜಮೀನ ಬಳುವಳಿ ಕೊಟ್ಟಿದ್ರು. 1000 ಎಕರೆ. ಇವತ್ತಿಗೂ ಅಲ್ಲಿ ಹೇಳ್ತಾರೆ, ಇದು ನಿಮ್ದೇ ಸರ್, ಇಲ್ಲಿಂದ ಇಲ್ಲಿವರೆಗೂ, ಈ ಬೆಟ್ಟದಿಂದ ಆ ಬೆಟ್ಟದವರೆಗೂ ನಿಮ್ದೇ ಅಂತಾರೆ. ಹಂಗೆ ಅದ್ರ ಮಧ್ಯೆ ಹಳ್ಳಿ ಎಲ್ಲ ಬರುತ್ತೆ. ಅಷ್ಟು ದೊಡ್ಡ ಜಾಗನ ಕೊಟ್ಟಿದ್ರು ಅಂತ. ಸೊ
ಸೊ ಆ ಥರದ್ದು ಒಂದು ಬ್ಯಾಕ್ಗ್ರೌಂಡಿಂದ. ಬಟ್ ನಮ್ದು ಏನಂದರೆ ಆಯುರ್ವೇದ ಮೆಡಿಸಿನ್ ಮತ್ತು ನೇಕಾರಿಕೆ. ಆಮೇಲೆ ಈ ಪೂಜೆಗಳು, ಯಂತ್ರ ಮಂತ್ರ ಇದೆಲ್ಲ ಬ್ಯಾಕ್ಗ್ರೌಂಡ್ ಇರೋಂಥ ಫ್ಯಾಮಿಲಿ. ತಾತನೇ ವಲಸೆ ಬರ್ತಾರೆ ಪಾವಗಡಗೆ. ಅಲ್ಲಿ, ಯಾಕೆಂದ್ರೆ ವಿಲೇಜು, ದೊಡ್ಡ ಫ್ಯಾಮಿಲಿ, ಅಲ್ಲಿ ಇನ್ನೇನಿಲ್ಲ, ವ್ಯವಸಾಯ ಮಾಡಬೇಕು, ನೇಕಾರಿಕೆ ಮಾಡಬೇಕು, ಅಷ್ಟೇ ಮಾಡ್ಕೊಂಡಿದ್ದವರು. ಸೊ ಜನರೇಷನ್ ಚೇಂಜ್ ಆಗ್ತಾ ಒಂದೇನಾಗುತ್ತೆ ಗೊತ್ತಾ, ಸೊ ಬ್ರಿಟಿಷ್ ಅವರು ಹೋದ ಸಮಯ, ಆಮೇಲೆ ಅಲ್ಲಿಂದ ಇಲ್ಲಿ ದೊಡ್ಡಬಳ್ಳಾಪುರಕ್ಕೆ ಬಂದ್ಬಿಡ್ತಾರೆ ನಮ್ಮ ತಾತ, ಮಕ್ಕಳನ್ನೆಲ್ಲ ಕರ್ಕೊಂಡು. ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ, ನೇಕಾರಿಕೆನೂ ಇದೆ, ಇನ್ನು ಜೀವನನೂ ಇದಾಗುತ್ತೆ ಅಂತ. ಸೊ ಹಾಗೆ ನಮ್ಮ ತಂದೆ ಅಲ್ಲಿಂದ ಚಿಕ್ಕ ವಯಸ್ಸಿಂದನೂ ಅವರು ಏನು ಹೆಚ್ಚು ಓದಿದವರಲ್ಲ, 1ನೇ ಕ್ಲಾಸ್ 2ನೇ ಕ್ಲಾಸ್ ಓದಿರೋದಷ್ಟೇ. 2ನೇ ಕ್ಲಾಸ್ ಅವಾಗ ಅದೇ ಹೆಚ್ಚು. ಕಾಗದ ಓದಕ್ ಬರುತ್ತೆ, ಬರೆಯಕ್ ಬರುತ್ತೆ, ಪತ್ರಿಕೆ ಓದಕ್ ಬರುತ್ತೆ, ಸಾಕಷ್ಟು. ಸೊ ಆ ಬ್ಯಾಕ್ಗ್ರೌಂಡ್ ಇಂದ ಬಂದವರು ನೇಕಾರಿಕೆ ಮುಖ್ಯ ವೃತ್ತಿ. ಈಗ ಅವ್ರಿಗೆ 76 ಇಯರ್ಸ್ ಆರಾಮಿದ್ದಾರೆ. ನಮ್ಮ ತಾಯಿ ಬಂದು ಇಲ್ಲಿ ಹೇಳಿದ್ನಲ್ಲ, ಇಜ್ಜಲಘಟ್ಟ, ಅಲ್ಲಿಂದ ಬಂದವರು. ಅವ್ರದ್ದು ದೊಡ್ಡ ಫ್ಯಾಮಿಲಿ, ಹೌಸ್ ವೈಫ್. ನೀವೇ ಮೊದಲನೇ ಮಗ ಬೇರೆ, ಸ್ವಲ್ಪ ಮೊದಲನೇ ಮಗನೇ ಗಂಡು ಮಗು ಆಗಿದೆ ಅಂದ್ರೆ ಸ್ವಲ್ಪ ಅಮ್ಮಂಗೆ ಮುದ್ದೆ ಇರುತ್ತೆ, ಜಾಸ್ತಿ ಪ್ರೀತಿ ಇರುತ್ತೆ. ಹೇಗ್ ನೋಡ್ಕೋತಿದ್ರು, ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ ಸರ್ ನೀವು ಚಿಕ್ಕವರಿದ್ದಾಗ? ನನ್ನ ತಮ್ಮಂದ್ರಿಬ್ರು, 2 ವರ್ಷ ಗ್ಯಾಪ್. ನಮ್ಮ ಮೂವರ್ಗೂ ಒಂದೇ ತರದ ಯೂನಿಫಾರ್ಮ್. ಬಟ್ಟೆಗಳು ಏನೇ ತಂದ್ರು ಸಫಾರಿ ಹೊಲಿಸ್ತಿದ್ರು, ಆಗ ಅದೊಂದು ಫ್ಯಾಷನ್. ಅವಾಗ್ಲೇನೆ ಸಫಾರಿ ಹೊಲ್ಸೋದು, ಮೂವರು ಒಂದೇ ಸಫಾರಿ, ಒಂದೇ ತರ ಶೂ, ಏನೇ ತಗೊಳಕ್ ಹೋದ್ರು ಒಂದೇ ತರದ್ದು ತಗೋಬೇಕು. ನಿಮಗೆ ಓಕೆ ಇತ್ತಾ, ಅಂದ್ರೆ ಇಷ್ಟ ಆಗ್ತಿತ್ತ? ನಮ್ಗೇನು ಅವೆಲ್ಲ ಅದ್ರ ಬಗ್ಗೆ ಏನು ಐಡಿಯಾನೂ ಇಲ್ಲ, ಏನು ಐಡಿಯಾ ಇಲ್ಲ. ಹೊಸ ಬಟ್ಟೆ ಬರ್ತಿದೆ, ಖುಷಿ ಅಷ್ಟೇ. ಓಕೆ ಸರ್, ನಿಮಗೆ ನೇಕಾರಿಕೆ ಬರುತ್ತೆ? ಹೌದಾ? ನೇಕಾರಿಕೆ ಮಾಡ್ಕೊಂಡೆ ಈವ್ನಿಂಗ್ ಕಾಲೇಜ್ಗೆ ಹೋಗಿ ಡಿಗ್ರಿ ಓದೋದು ನಾನು. ಓಕೆ. ಆ ಸೌಂಡೇ ಚೆನ್ನಾಗಿರುತ್ತಲ್ಲ ಸರ್, ಚಟಾಪಟ ಅಂತ ಅನ್ನೋದು. ಹೌದು, ಬಟ್ ಇವಾಗೆಲ್ಲ ಪವರ್ ಲೂಮ್ಸ್ ಆಗ್ಬಿಟ್ಟಿದೆ, ಆ ಸೌಂಡ್ ಅಷ್ಟಿರಲ್ಲ. ಬಟ್ ಹಳೇದು ಏನಿದೆಯಲ್ಲ ಮ್ಯಾನ್ಯುಯಲಿ ಮಾಡೋದು, ಅದೇ ಲೂಮ್ಸ್. ನಾನು ಪವರ್ ಲೂಮ್ ಮೇಜರ್ನ ಮಾಡ್ತಾ ಇದ್ದಿದ್ದು. ಅವಾಗಿಂದ ಇದೆ ಪವರ್ ಲೂಮ್ ಅಲ್ಲಿ. ಈಗ ಅಪ್ಡೇಟೆಡ್ ಸಿಕ್ಕಾಪಟ್ಟೆ ಅಪ್ಡೇಟ್ ಆಗಿದೆ. ಈಗ ಕಂಪ್ಯೂಟರೈಸ್ಡ್ ಎಲ್ಲ ಆಗಿದೆ. ಹೌದಾ? ಅಂದ್ರೆ ಪ್ರೋಗ್ರಾಮ್ ಮಾಡಿಬಿಟ್ರೆ ಆ ಪ್ರೋಗ್ರಾಮ್ನಂತೆ ಮಿಷನರಿ ಕೆಲಸ ಮಾಡುತ್ತೆ. ಜಕಾರ್ಡ್ ಅಂತ ಕೇಳಿದ್ರೆ ಹೆಸರು, ಜಕಾರ್ಡ್. ಬಟ್ ನಂಗೆ ಮ್ಯಾನ್ಯುಯಲ್ ತುಂಬಾ ಚೆನ್ನಾಗಿ ಗೊತ್ತು, ಬಟ್ ಇದು ಗೊತ್ತಿಲ್ಲ. ನೀವು ಮಾಡ್ಬೇಕಾದ್ರೆ ಏನಾದ್ರೂ ನೀವೇ ಡಿಸೈನ್ ಏನಾದ್ರೂ ಮಾಡ್ತಾ ಇದ್ರಾ ಸೀರೆ ಮಾಡ್ಬೇಕು? ಇಲ್ಲ, ಹಂಗೇನಿಲ್ಲ. ನಾವು ಮಾಡ್ತಾ ಇದ್ದಿದ್ದು, ನಮ್ದು ಶ್ರೀಮಂತ ಕುಟುಂಬ ಅಲ್ಲ, ಯಾಕಂದ್ರೆ ನಮ್ಮ ಅಪ್ಪ ಒಬ್ಬರೇ ದುಡಿಬೇಕು. ನಮ್ಮ ಅಪ್ಪನ ಸಂಬಳ ಅಂದರೆ ಒಂದು 100-150 ರೂಪಾಯಿ ವಾರಕ್ಕೆ ಅನ್ಕೊಳ್ಳಿ. ತಿಂಗಳಿಗೆ ಒಂದು 700 ರೂಪಾಯಿ, 600-700 ರೂಪಾಯಿ ಸಂಪಾದನೆ. ಆ ತಿಂಗಳಿಗೆ 600-700 ರೂಪಾಯಿನಲ್ಲಿ ಒಂದು 300 ರೂಪಾಯಿ ಮನೆ ಬಾಡಿಗೆ ಹೋಗ್ತಿತ್ತು. 250-300 ರೂಪಾಯಿ ಮನೆ ಬಾಡಿಗೆ. ಅದಾದ್ಮೇಲೆ ಖರ್ಚುಗಳು, ಊಟ ತಿಂಡಿ, ಇದು ಹಬ್ಬ ಹರಿದಿನ, ಬಟ್ಟೆ, ಇದೇ ಇದರಲ್ಲಿ ಬಡ ಕುಟುಂಬನೇ. ಚಿಕ್ಕವರಿದ್ದಾಗ 3 ಜನ ಗಂಡ್ಮಕ್ಳು, ಮತ್ತೆ ಇವಾಗ ಗಂಡ್ಮಕ್ಳು ಸೇರ್ಕೊಂಡ್ರೆ ಅದು ಇನ್ನ ಚೆನ್ನಾಗಿ ಮಜಾ ಮಾಡಿರ್ತೀರಾ ನೀವು. ನಿಮ್ ಬಾಲ್ಯ ಅವ್ರ ಜೊತೆ, ತಮ್ಮಂದ್ರ ಜೊತೆ ಹೇಗಿತ್ತು ಸರ್? ಇಲ್ಲ, ಬಹಳ ಚೆನ್ನಾಗಿತ್ತು, ಖುಷಿಯಾಗಿತ್ತು. ಜಗಳ ಮಾಡ್ತಾ ಇದ್ರಾ? ಅದೆಲ್ಲ ಈ ಮಾಮೂಲಿ ಇದ್ದೇನಂತೆ. ಬಟ್ ಯಾವ್ದು ಇವತ್ತು ಅದೆಲ್ಲ ಯಾವುದು ಜಗಳ ಇನ್ನೊಂದು ಏನು ನೆನಪಿಲ್ಲ. ಆಟ ಆಡಿದ್ದೇ ನೆನಪಿದೆ. ಹೌದು, ಏನಕ್ಕಂದ್ರೆ ಅಷ್ಟು ಆಟ ಆಡ್ತಿದ್ರಿ. ಸರಿ, ಮೀಸೆಗೋಲಿ ಅಂತೆಲ್ಲ ಬರ್ತಿತ್ತಲ್ಲ, ಅದ್ರಲ್ಲೆಲ್ಲ ಎಲ್ಲ ಆಡಿದ್ವಿ. ಓಕೆ ಸರ್, ನೀವು ಚಿಕ್ಕವರಿದ್ದಾಗ ಹಬ್ಬಗಳು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ನಾನಾಗ್ಲೇ ಹೇಳದಂಗೆ ಶ್ರೀಮಂತ ಕುಟುಂಬ ಅಲ್ಲ, ಹಂಗಂತ ನಾವು ಹಬ್ಬಗಳನ್ನ ಯಾವತ್ತೂ ಏನು ಕಡಿಮೆ ಮಾಡಿಲ್ಲ. ಯುಗಾದಿ ಎಸ್ಪೆಷಲಿ ನಂಗೆ ನೆನಪಿರೋದು, ನಮ್ಮ ಅಪ್ಪ ಎಲ್ಲರನ್ನೂ ನಿಲ್ಲಿಸಿ ಲೈನಾಗಿ ಎಲ್ಲರಿಗೂ ಎಣ್ಣೆ ಹಚ್ಚಿ, ಎಲ್ಲರನ್ನೂ, ಬಾವಿ ಇತ್ತು ನಮ್ಮ ಮನೆಯಲ್ಲಿ, ಇಲ್ಲಿ ಎಲ್ಲರನ್ನು ಕೂರಿಸಿ ಬಾವಿ ಮುಂದೆ, ಆಮೇಲೆ ಅಲ್ಲೇ ಒಂದು ದೊಡ್ಡ ಸ್ಟವ್
ಅದರಲ್ಲಿ ನೀರು ಬಿಸಿ ಮಾಡ್ಕೊಳ್ಳೋದು ನಮ್ಮ ತಾಯಿ, ಸ್ನಾನ ಮಾಡಿಸೋದು. ಇದು ನಮ್ಮ ಊರಿಗೆ ಹೋಗ್ತಿದ್ವಿ ಮ್ಯಾಕ್ಸಿಮಮ್ ಅಲ್ಲಿ ನಾಗಮಂಗಲ. ನಮ್ಮ ಅಜ್ಜಿ ಇಜ್ಲಘಟ್ಟ, ನಮ್ಮ ಅಜ್ಜಿ ಬಿಸಿ ದೊಡ್ಡ ಅಂಡೆ ನೀರು ಕಾಯಿಸ್ಬಿಟ್ಟು ಹಿತ್ತಲಲ್ಲಿ ಅಲ್ಲಿ ಸೀಗೆಕಾಯಿ ಹಾಕಿ ಅದೆಲ್ಲ ಬಟ್ ಹಂಗೆ ಉಜ್ಜಿ ಬಿಡೋರಲ್ಲ, ಎಣ್ಣೆ ಹೋಗ್ತಿರ್ಲಿಲ್ಲ. ಈಗಲೂ ನೆನ್ಸ್ಕೊಂಡು ನಿದ್ದೆ ಬರ್ತದೆ. ಹೌದು ಹೌದು, ಆ ಹರಳೆಣ್ಣೆ ಪ್ಯೂರ್ ಹರಳೆಣ್ಣೆ ಅಲ್ವಾ, ಹಾಕಿ ತಟ್ಟಿ ಚೆನ್ನಾಗಿ ಬಾಡಿ ಎಲ್ಲ ಮಸಾಜ್ ಮಾಡಿ ಬಿಸಿ ನೀರು ಇದ್ರೆ ಹೌದು ಸ್ವರ್ಗ. ಅದು ನೆಮ್ಮದಿಯಾಗಂತೂ ನಿದ್ದೆ ಮಾಡ್ಬೋದು ಸರ್ ಆ ಥರ ಸ್ನಾನ ಮಾಡಿದಾಗ. ಆ ಥರ. ಆಮೇಲೆ ಎಲ್ಲ ಹಬ್ಬಗಳು ಅಷ್ಟೇ. ದೀಪಾವಳಿ ಇವಾಗೇ ಪಟಾಕಿಗಳೆಲ್ಲ ಬೇರೆ ಬೇರೆ ಥರ ಇದೆ. ಅವಾಗ ನಮ್ಮಪ್ಪ ಅಲ್ಲಿ ಕರ್ಕೊಂಡು ಹೋಗೋರು ಒಂದಿಷ್ಟು ಪಟಾಕಿ ಕೊಡ್ತಾರೆ, ನಿನಗಿಷ್ಟು ಅಂತ. ಜಗಳ ಆಡಂಗಿಲ್ಲ. ಬಟ್ ನೀವು ಕದಿತಿರ್ಲಿಲ್ವಾ ನೀವು ಪಟಾಕಿನ ಬೇರೆಯವ್ರದೆಲ್ಲ? ಅದೆಲ್ಲ ಮಾಡಿದ್ವಿ. ತುಂಟಾಟ ಏನೇನಿರುತ್ತೆ ಬಾಲ್ಯದಲ್ಲಿ ಎಲ್ಲ ಮಾಡಿದ್ವಿ. ಏನಕ್ಕಂದ್ರೆ ಮೇಜರ್ಲಿ ಅದರಲ್ಲೇ ಮಜಾ. ಹಬ್ಬಗಳು ಬಂದಾಗ ಅವ್ರ ಸ್ವೀಟ್ ಇವ್ರು ಕದ್ಬಿಡೋದು, ತಿನ್ಕೊಂಡು ಜಗಳ ಮಾಡೋದು. ಈ ಥರ ಜಗಳ ಮಾಡಿಕೊಂಡು ಎಲ್ಲ ಇದು ಮಾಡ್ಕೋಬೇಕಾದ್ರೆ ನಿಮ್ಮಮ್ಮ ಯಾವಾಗಾದ್ರೂ ಬೈದಿರೋದು, ಹೊಡೆದಿರೋದು ಆ ಥರದ್ದು? ಇಲ್ಲ, ಆ ಥರದ್ದು ಏನಿಲ್ಲ. ಯಾಕೆಂದರೆ ನಮಗೆ ನಾವು ಅಂಥ ತೀರಾ ಪುಂಡತನ ಮಾಡೋ ಹುಡುಗರೇನಾಗಿರಲಿಲ್ಲ. ಇವೆಲ್ಲ ಭಾಳ ಕ್ಲೋಸ್ ಆಗಿದ್ವಿ. ಆಮೇಲೆ ನಮ್ದು ಇಷ್ಟು ಅಂದರೆ ಅಷ್ಟೇ, ಮೆಂಟಲಿ ಫಿಕ್ಸ್ ಆಗಿಬಿಡ್ತಿದ್ವಿ. ಈಗ ಏನಂದರೆ ನನಗೆ ಅದು ಬೇಕು ಇದು ಬೇಕು, ಇನ್ನೇನು ಹಠ ಆಗುತ್ತೆ ಎಲ್ಲ. ನಮಗೇನು ಹಠ ಇರಲಿಲ್ಲ. ಓಕೆ ಸರ್, ಇವತ್ತು ಇಷ್ಟೊಂದೆಲ್ಲ ಅಚೀವ್ ಮಾಡಿದ್ದೀರಾ. ಬಟ್ ಒಂದು ಸತಿ ಹಿಂದೆ ನೋಡಿದ್ರೆ 76, 78 ಆ ಟೈಮಿಂದೆಲ್ಲ ನಿಮಗೆ ಹೆಂಗೆ ಅನಿಸುತ್ತೆ ಸರ್? ಏನು ಮಿಸ್ ಮಾಡ್ಕೊತೀರಾ ಚೈಲ್ಡ್ಹುಡ್? ಇಡೀ ವಾತಾವರಣ ಹಾಗೆ ಇರಬೇಕು ಅಂತ ಏನು ಭಾವಿಸೋದು ಬೇಕಾಗಿಲ್ಲ. ಆದರೆ ಇನ್ನೊಂದು ಚೂರು ಬೆಟ್ರಾಗಿರ್ಬೋದಲ್ವ. ತೀರಾ ದುಡ್ಡು ಕಾಸು ಇನ್ನೊಂದು ಮನುಷ್ಯ ತುಂಬ ಫ್ರೀಯಾಗಿಲ್ಲ ಅಂತ. ಹೌದು ಹೌದು, ಕಂಜೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಾವೇ ಕಂಜೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮನುಷ್ಯ ಆರಾಮಾಗಿ ಇರ್ಬೋದು, ಆರಾಮಾಗಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಓಟ ಇದೆ. ಹೌದು, ಒಂದು ಮಿಷಿನ್ ಥರ ಓಡ್ತಾ ಇದ್ದಾರೆ. ಯಾಕೆ ಓಡ್ತಾ ಇದ್ರು ಗೊತ್ತಿಲ್ಲ. ಕೋವಿಡ್ ಟೈಮಲ್ಲಿ ಒಂದು ಬ್ರೇಕ್ ಬಿದ್ದಿತ್ತು. ಬಟ್ ಇವಾಗ ಮತ್ತೆ ಸ್ಪೀಡ್ ಜಾಸ್ತಿ ಆಗ್ಬಿಡ್ತು. ಹೌದು ಹೌದು, ಅದೊಂದು ಅನ್ಸುತ್ತೆ ನನಗೆ. ಆರಾಮಾಗಿರ್ಬೋದಲ್ಲ ಅಂತ. ಆರಾಮಾಗಿಲ್ಲ. ಅದೇ ಬಟ್ ಆ ಪೀಸ್ನ ಕಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಡೆಫಿನೆಟ್ ಆಗಿ ಇನ್ನರ್ ಪೀಸ್ ಕಳ್ಕೊಂಡ್ಬಿಟ್ಟಿದ್ದೀವಿ. ಅದು ಬೇಕು ಅಂತ ಮತ್ತೆ ಹೋಗಿ ಅಲ್ಲೆಲ್ಲ ಯೋಗ ಧ್ಯಾನ ಮಾಡ್ಕೊಂಡು ಕೂತ್ಕೋತೀವಿ. ಮತ್ತೆ ದುಡ್ಡು ಕೊಟ್ಟು ಅಲ್ಲಿ ಮಾಡ್ಕೊಂಡು ಕೂತ್ಕೊಂತೀವಿ. ನಮ್ದನ್ನೆಲ್ಲ ಹಾಳು ಮಾಡ್ಕೊಂಡು ನಮ್ಮ ಜಾಗ ನಾವೇ ಹಾಳು ಮಾಡಿ ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಅಷ್ಟೇ ರೀಕನ್ಸ್ಟ್ರಕ್ಷನ್. ಹೌದು ಹೌದು. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ದಕ್ಕೆ, ಇಷ್ಟು ದೂರ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ನಾಗೇಂದ್ರ ಪ್ರಸಾದ್ ಅವರ ತಂದೆ ತಾಯಿ ಹಾಗೂ ತಮ್ಮಂದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಂಡ್ವಿ. ಹಾಗೆ ಅವರು ಹುಟ್ಟೂರು ಬಗ್ಗೆನೂ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನನ್ನ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.